ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಿಟಿಜನ್ ಕ್ಯಾಲ್ಕುಲೇಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ 30 ಬಟನ್ಗಳ ಒಂದು ಫಂಕ್ಷನ್ಸ್ಗಳೇನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ನಿಮ್ಮೆಲ್ರಿಗೂ ಗೊತ್ತು, ಈ ಒಂದು ಕ್ಯಾಲ್ಕುಲೇಟರ್ನ ಹೆಸರು ಸಿಟಿಜನ್ CT512WT ಅಂತ. ಇದರಲ್ಲಿ ಚೆಕ್ ಆ್ಯಂಡ್ ಕರೆಕ್ಟ್ ಕ್ಯಾಲ್ಕುಲೇಟರ್ ಇದಾಗುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಕ್ಯಾಲ್ಕುಲೇಟರ್ನ ಮಹತ್ವ ಏನು ಅಂತ ಹೇಳೋದಾದರೆ, ಫಸ್ಟು CT512 ಅಂತ ಅಂದರೆ ಇದರಲ್ಲಿ ಡ್ಯುಯಲ್ ಪವರ್ಡ್ ಬ್ಯಾಟ್ರಿ ಇರುತ್ತೆ, ಹೈ ಪವರ್ ಸೋಲಾರ್ ಇರುತ್ತೆ, ಪ್ಲಸ್ ಬ್ಯಾಟ್ರಿ ಸೆಲ್ಗಳು ಕೂಡ ಇರುತ್ತೆ ಮತ್ತು ಬ್ಯಾಕಪ್ ಬ್ಯಾಟ್ರಿನೂ ಕೂಡ ಹೌದು ಇರುತ್ತೆ. ಹಾಗಿದ್ರೆ ಇದು ಬನ್ನಿ, ಈ ಒಂದು ಕ್ಯಾಲ್ಕುಲೇಟರ್ನ ಯಾವ ಒಂದು ಕಂಡೀಷನಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾವ ಒಂದು ಕಂಡೀಷನಲ್ಲಿ ಅಂದರೆ, ಈ ಕ್ಯಾಲ್ಕುಲೇಟರ್ನ ಎಲ್ಲ ಕಂಡೀಷನಲ್ಲೂ ಯೂಸ್ ಮಾಡ್ಬೋದು. ಮತ್ತು ನೈಟ್ ಮಾತ್ರ ಯೂಸ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಲೈಟನಿಂಗ್ ಇರಲ್ವಲ್ಲ, ಆ ಟೈಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ನೀವು ಕರೆಂಟನ್ನು ಲೈಟನ್ನು ಆನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಈ ಒಂದು ಪ್ಯಾಡ್ಗಳಲ್ಲಿ ಲೈಟ್ಸು ಆನ್ ಆಗಲ್ಲ. ಇದು ಫಸ್ಟ್ ಒಂದು ಇನ್ಫಾರ್ಮೇಷನು. ಹಾಗೆಯೇ ಇದರಲ್ಲಿ ನಾನು ಹೇಳಿದೆ ಆವಾಗಲೇ 30 ಕೀಸ್ಗಳಿರುತ್ತೆ ಅಂತ. ಈ ಒಂದು 30 ಕೀಸ್ಗಳಲ್ಲಿ ಯಾವ ಒಂದು ಕೀ ಯಾವ್ಯಾವ ಏನನ್ನು ಯೂಸ್ ಮಾಡ್ಲಿಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಫಸ್ಟು ಚೆಕ್ ಕೀ ಇದೆ. ಆ ಒಂದು ಚೆಕ್ ಕೀನ ನಮ್ಮದು ಚೆಕ್ಗೆ ಮತ್ತು ಕರೆಕ್ಷನ್ಗೆ ಯೂಸ್ ಮಾಡ್ತಾ ಹೋಗ್ಬೋದು. ಮತ್ತು ಅದಾದಮೇಲೆ ಇನ್ನೊಂದು ಕೀ ಇದೆ, ಕರೆಕ್ಟ್ ಡಿಲೀಟ್ ಕೀ ಅಂತ. ಇದು ಕೂಡ ಕರೆಕ್ಟ್ ಮಾಡ್ಬೋದಕ್ಕೆ ಮತ್ತು ಡಿಲೀಟನ್ನು ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಮತ್ತೊಂದು ಕೀ ಇದೆ, ಆನ್ ಆ್ಯಂಡ್ ಆಫ್ ಅಂತ. ಇದನ್ನು ಪವರ್ ಆನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಎಲ್ಲ ಒಂದು ಕೀನ ಎಲ್ಲ ಒಂದು ಕೀನ ಕ್ಲೋಸ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಪ್ಲಸ್ ಬಾರ್ ಮೈನಸ್ ಅಥವಾ ಪ್ಲಸ್ ವೈ ಮೈನಸ್ ಕೀ ಇದೆ. ಇದು ನಮ್ಗೆ ಏನಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಪ್ಪ ಅಂತ ಅಂದರೆ, ಸೈನ್ ಚೇಂಜ್ ಕೀಯನ್ನಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಪರ್ಸೆಂಟೇಜ್ ಕೀ ಇದೆ. ಇದನ್ನು ಕೂಡ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗೆಯೇ ಎಮ್ ಮೈನಸ್ ಮತ್ತು ಎಮ್ ಈಕ್ವಲ್ ಇದೆ. ಎಮ್ಗೆ ಸೂಪರ್ ಸ್ಕ್ರಿಪ್ಟಲ್ಲಿ ಮೈನಸ್ ಇದೆ ಮತ್ತು ಸಬ್ಸ್ಕ್ರಿಪ್ಟಲ್ಲಿ ಈಕ್ವಲ್ ಇದೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಬಹುಮುಖ್ಯವಾಗಿ ಇದು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಮಾಹಿತಿ ನಾನು ಹೇಳ್ತಾ ಹೋಗ್ತಿದ್ದೀನಿ. ಇದನ್ನು ಮೆಮೊರಿ ಮೈನಸ್ ಕೀ ಅಂತ ಹೇಳ್ತೀವಿ. ಮೆಮೊರಿ ಮೈನಸ್ ಕೀ ಆಗಿ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಎಮ್ ಸೂಪರ್ ಸ್ಕ್ರಿಪ್ಟಲ್ಲಿ ಪ್ಲಸ್ ಇದೆ ಮತ್ತು ಸಬ್ಸ್ಕ್ರಿಪ್ಟಲ್ಲಿ ಈಕ್ವಲ್ ಇದೆ. ಇದನ್ನು ಮೆಮೊರಿ ಪ್ಲಸ್ ಕೀ ಆಗಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇದು ಕೂಡ ಯಾರಿಗೂ ಗೊತ್ತಿಲ್ಲದಿರತಕ್ಕಂಥ ಇನ್ಫಾರ್ಮೇಷನ್ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ. ಹಾಗೆಯೇ ಇನ್ನೊಂದು ಏನು ಬರ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ MCR ಅಂತ ಒಂದು ಕೀ ಬರುತ್ತೆ. ಈ ಒಂದು MCR ಕೀ ಕೂಡ ಏನಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ ಅಂದರೆ, ಮೆಮೊರಿ ರೀಕಾಲ್ ಕೀ ಆಗಿ ಯೂಸ್ ಮಾಡ್ತೀವಿ, ಅಥವಾ ಮೆಮೊರಿ ಕ್ಲಿಯರ್ ಕೀ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ನಿಮಗೆ ಆಟೋ ಪ್ಲೇ ಕೀ ಬರುತ್ತೆ, ಅದನ್ನು ಸ್ಟೆಪ್ಸನ್ನು ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಚೆಕ್ ಆರೋ ರೈಟ್ ಇರೋದನ್ನು ನಾವೇನು ಮಾಡ್ತೀವಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಮತ್ತು ನಿಮಗೆ ಈ ಒಂದು ಕೀನಲ್ಲಿ ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನನ್ನು ಹೇಳ್ತಾ ಹೋಗ್ತೀವಿ. ಕ್ಯಾಲ್ಸಿನ ಆನ್ ಮಾಡ್ಲಿಕ್ಕೆ ಗೊತ್ತು ನಿಮಗೆ. ಹಾಗೆಯೇ ಕ್ಯಾಲ್ಸಿನ ಆಫ್ ಮಾಡೋದು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಹೇಳ್ತೀನಿ ಒಂದು ವಿಡಿಯೋದಲ್ಲಿ. ಫಸ್ಟು ಡಿವೈಡ್ ಬೈ ಇಂಟು ಮತ್ತು ಚೆಕ್ಕನ್ನು 2 ಟೈಮ್ಸ್ ಯೂಸ್ ಮಾಡಿ ಕರೆಕ್ಟನ್ನು ಯೂಸ್ ಮಾಡಿದ್ರೆ ಕ್ಯಾಲ್ಸಿ ಆಫ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ರೀತಿಯಾಗಿ ಕೂಡ ನಾವು ಕ್ಯಾಲ್ಸಿನ ಆಫ್ ಮಾಡ್ತಾ ಹೋಗ್ಬೋದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಈ ಡಿವೈಡ್ ಬೈ ಇಂಟು ಮತ್ತು ಚೆಕ್ ಒಂದ್ಸಲ ಕರೆಕ್ಷನ್ 2 ಟೈಮ್ಸನ್ನು ಯೂಸ್ ಮಾಡಿದ್ರೆ ನಿಮಗೆ ಕ್ಯಾಲ್ಸಿ ಆಫ್ ಆಗುತ್ತೆ. ಈ ಒಂದು ಟ್ರಿಕ್ಸನ್ನು ನಿಮ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.